ಪಹಲ್ಗಾಮ್ನಲ್ಲಿ ನಡೆದಂಥ ನರಮೇಧ ಹತ್ಯೆ, ಅಮಾಯಕ ಪ್ರವಾಸಿಗರನ್ನ ಸಣ್ಣ ಸಣ್ಣ ಮಕ್ಕಳು ಧರ್ಮಪತ್ನಿಯವರ ಎದುರಿಗೆ ತಲೆಗೆ ಗುಂಡಿಟ್ಟು ಹೊಡೆದಿದ್ದನ್ನು ವಿಶ್ವದ ಎಲ್ಲ ರಾಷ್ಟ್ರಗಳು ಖಂಡಿಸ್ತಾ ಇದ್ದಾವೆ. ಇದನ್ನ ಪಕ್ಷಾತೀತವಾಗಿ ಖಂಡಿಸಬೇಕು. ಒಂದು ಕಡೆ ಆ ಉಗ್ರರು ಯಾರು ಅಲ್ಪಸಂಖ್ಯಾತರು ಈ ಕಡೆ ಬನ್ನಿ, ಹಿಂದೂಗಳು ಒಂದು ಕಡೆ ಬನ್ನಿ ಅಂತೇಳಿ ಧರ್ಮದ ಆಧಾರದ ಮೇಲೆ ತಲೆಗೆ ಗುಂಡುಡ್ದು ಬರ್ಬರ ಹತ್ಯೆ ಮಾಡಿರಲ್ಲ, ಇದನ್ನ ಸಹಿಸಕ್ಕೆ ಸಾಧ್ಯವೇ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 6.5 ಕೋಟಿ ಜನರ ಒಬ್ಬ ಪ್ರತಿನಿಧಿ, ಅವರು ಹೇಳಿಕೆಯನ್ನು ನಾವೆಲ್ಲ ಖಂಡಿಸಬೇಕಾಗಿದೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ಎಲ್ಲ ನಿರ್ಧಾರಗಳಿಗೆ ಬದ್ಧ ಅಂತ ಹೇಳುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವ ಅನಿವಾರ್ಯತೆ ಇಲ್ಲ, ಕೇಂದ್ರ ಸರ್ಕಾರ ಬಿಗಿ ಭದ್ರತಾ ಕ್ರಮ ರಕ್ಷಣಾ ವ್ಯವಸ್ಥೆ ಸದೃಢಗೊಳಿಸಬೇಕಂತ ಹೇಳಿದರೆ, ಶಾಂತಿ ನೆಮ್ಮದಿಯಿಂದ ಬದುಕುವ ವಾತಾವರಣ ಸೃಷ್ಟಿಯಾಗಬೇಕಂತ ಹೇಳಿದರೆ, ಸಿದ್ದರಾಮಯ್ಯನವರೇ ಇದು ಒಂದು ನಿಮ್ಮ ಭಾಗ್ಯ ಅಂತ ಹೇಳಿ ತಪ್ಪಾಗ್ತೇಳಿ, ಭ್ರಷ್ಟಾಚಾರ 5 ಭಾಗ್ಯಗಳ ಜೊತೆಗೆ ಭ್ರಷ್ಟಾಚಾರ, ಅತ್ಯಾಚಾರ ಭಾಗ್ಯ ಮತ್ತು ಇವರಿಗೆ ನೋಬೆಲ್ ಪಾರಿತೋಷಿಕ ಪ್ರಶಸ್ತಿಯನ್ನು ಕೊಡಬೇಕಾಗಿದೆ. ಯಾಕಂದರೆ ಬಹಳ ಶಾಂತಿ ಪ್ರಿಯರು. ನಿಮ್ಮ ತಂದೆ ತಾಯಿ ಸಿದ್ದರಾಮಯ್ಯ ಅಂತ ನಿಮಗೆ ಹೆಸರಿಟ್ಟಿದ್ದಾರೆ, ದೇವರ ನಾಮವನ್ನು ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು ನಿಮ್ಮ ಹೇಳಿಕೆ ಇಡೀ ಪಾಕಿಸ್ತಾನದ ಮಾಧ್ಯಮಗಳು ಇವತ್ತು ಬಿತ್ತರಿಸ್ತಾ ಇದಾವೆ. ಅಂದ್ರೆ ಪಾಕಿಸ್ತಾನದ ಮಾಧ್ಯಮಗಳು ಸಿದ್ದರಾಮಯ್ಯನವರ ಹೇಳಿಕೆಯನ್ನ ವೈಭವೀಕರಿಸ್ತದೆ. ಕರ್ನಾಟಕದ ಮಾನ ಮರ್ಯಾದೆ ನಾರಾಜಾಗ್ತಾರೆ ಸಿದ್ದರಾಮಯ್ಯನವರು. ಅಂದ್ರೆ ಪಾಕಿಸ್ತಾನದ ಮಾಧ್ಯಮಗಳು, ಪಾಕಿಸ್ತಾನದ ಪ್ರಧಾನಮಂತ್ರಿ, ಅಲ್ಲಿಯ ಜನರನ್ನ ಹಾಡು ಹೊಗಳುತ್ತಾರಂದ್ರೆ ಸಿದ್ದರಾಮಯ್ಯನವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತ ಪಡೆದ ಅಧಿಕಾರಕ್ಕೆ ಬಂದಾಗ ಪಾಕಿಸ್ತಾನದಲ್ಲಿ ವಿಜಯೋತ್ಸವವನ್ನು ಆಚರಿಸಿದ್ರು. ಸಿದ್ದರಾಮಯ್ಯನವರೇ, ನಿಮಗೆ ಮನುಷ್ಯತ್ವ ಐತಾ? ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾ ಇದ್ರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ನಮ್ಮ ಬ್ರದರ್ಸ್ ಅಂತ ಹೇಳ್ತಿದ್ರು. ಅಂದರೆ ಕಾಂಪಿಟೇಷನ್, ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯನೇ ನಿಮಗೆ? ನಮ್ಮ ಜನರ ರಕ್ಷಣೆ ಮುಖ್ಯನೋ, ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯ ನಿಮಗೆ? ನಾವು ಎಲ್ಲ ಅಲ್ಪಸಂಖ್ಯಾತರ ದೂಷಣೆ ಮಾಡಲ್ಲ. ಹಿಂದೂ ಮುಸಲ್ಮಾನ್ ಕ್ರೈಸ್ತ ಒಟ್ಟಾಗಿ ಸಹಬಾಳ್ವೆಯಿಂದ ಬಾಳ್ಬೇಕಂತ ಹೇಳೋರು ನಾವು. ಆದರೆ ಇಂಥ ಸಂದರ್ಭದಲ್ಲಿ ದೇಶದ ಜನತೆ ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡು ನಿರ್ಧಾರಕ್ಕೆ ಬದ್ಧವಾಗಿರ್ಬೇಕಲ್ಲ. ಹಿಂದೆ ನಮ್ಮ ಅಟಲ್ಜಿಯವರು ಇಂದಿರಾ ಗಾಂಧಿಯವರು ದುರ್ಗೆ ಅಂತ ಹೇಳಿ ಗೌರವಿಸಲಿಲ್ವಾ? ದ್ವಿಮುಖ ನೀತಿ. ವಾದ್ರಾ ಏನು ಹೇಳಿದ್ರು? 370ನೇ ವಿಧಿ ರದ್ದು ಮಾಡಿದ್ದಕ್ಕೆ ಮುಸಲ್ಮಾನರಿಗೆ ಅಭದ್ರತೆ ಕಾಡ್ತಾ ಇದೆ. ಕರ್ನಾಟಕದ ಒಬ್ಬ ಶಾಸಕ, ಕಾಂಗ್ರೆಸ್ಸಿನ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಏನು ಹೇಳಿದ್ರು? ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ರು, ಮುಸಲ್ಮಾನರಿಗೆ ಭದ್ರತೆ ಇಲ್ಲ. ನಾಚಿಕೆ ಆಗ್ಬೇಕಲ್ಲ ನಿಮಗೆ? ದೇಶದ ಆಂತರಿಕ ವಿಚಾರದಲ್ಲಿ ಒಗ್ಗಟ್ಟಾಗಿರ್ಬೇಕು. ಇದನ್ನ ಖಂಡಿಸುವ ಬದಲಾಗಿ ಅವ್ರನ್ನ ವೈಭವೀಕರಿಸ್ತಿದ್ರಿ. ಇವತ್ತು
ಪಾಕಿಸ್ತಾನದ ಮತ್ತು ಬಾಂಗ್ಲಾದ ಯಾರ್ಯಾರು ಇಲ್ಲಿ ವಾಸವಾಗಿದ್ದಾರೆ, ವೀಸಾ ಅವಧಿ ಮುಗಿದಿದ್ರು ಸಹ ಇಲ್ಲಿ ಕೆಲವು ಅಕ್ರಮವಾಗಿ ನೆಲೆಸಿದ್ದಾರೆ ಕರ್ನಾಟಕದಲ್ಲಿ. ಅಂಥವ್ರನ್ನ ಸರ್ಕಾರ ಮುಲಾಜಿಲ್ಲದೆ ಒದ್ದು ಹೊರಗಡೆ ಹಾಕ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇನ್ನೂ ಕೆಲವರು ಕಾಂಗ್ರೆಸ್ಸಿನ ಮುಖಂಡರುಗಳು ನೋಡಿ, ಭದ್ರತಾ ವೈಫಲ್ಯ ಅಂತ ಹೇಳ್ತಿರಲ್ಲ, ನಾವು ನಮ್ಮ ಯೋಧರನ್ನ ನಂಬಬೇಕಾಗಿದೆ, ನಮ್ಮ ಯೋಧರನ್ನ ಗೌರವಿಸ್ಬೇಕಾಗಿದೆ. ಅವರ ಜೀವದ ಹಂಗು ತರದು ಹೋರಾಟ ಮಾಡ್ತಾರಲ್ಲ, ವೈಫಲ್ಯ ಅಂತೇಳಿ ಅವ್ರಿಗೆ ಏನಾಗುತ್ತೆ, ಮಾನಸಿಕವಾಗಿ ಅವರ ಧೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಆಗುತ್ತೆ. ಮಾನಸಿಕ ಧೈರ್ಯ ಕುಗ್ಗಿಸ್ಬಾರ್ದು, ಅವ್ರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸ್ಬೇಕು. ಆ ನಿಟ್ಟಿನಲ್ಲಿ ನಾವು ಬೆಂಬಲವನ್ನು ಕೊಟ್ಟಾಗ ಬಹುಶಃ ನಮ್ಮ ದೇಶದ ಯೋಧರು ಮನಸ್ಸು ಮಾಡಿದರೆ 24 ಗಂಟೆ ಒಳಗಾಗಿ ಪಾಕಿಸ್ತಾನ ಪುಡಿಯಾಗುತ್ತೆ. ನಾನು ನಮ್ಮ ದೇಶದಲ್ಲಿರ್ತಕ್ಕಂಥ ಮೌಲ್ಯಗಳಿಗೆ, ಮಸೀದಿ ಮುಖ್ಯಸ್ಥರುಗಳಿಗೆ, ಅಲ್ಪಸಂಖ್ಯಾತರಿಗೆ ಒತ್ತಾಯ ಮಾಡ್ತೀನಿ. ನೀವು ಅಮಾಯಕರು ಏನು ಮೊನ್ನೆ ನಮ್ಮ ಅಮಾಯಕರು 26 ಜನ ಬರ್ಬರೆ ಹತ್ಯೆ ಆಯ್ತಲ್ಲ, ಅವರ ಪರವಾಗಿ ಧ್ವನಿ ಎತ್ತಬೇಕು. ಪಾಕಿಸ್ತಾನ್ ಮುರ್ದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್ ಅಂತೇಳಿ ನಿಮ್ಮ ಬಾಯಲ್ಲಿ ಘೋಷಣೆ ಬರಬೇಕು. ಇಲ್ಲಿ ನೆಲೆಸಿರ್ತಕ್ಕಂಥ ಅಲ್ಪಸಂಖ್ಯಾತ ಸಹ ಭಾರತೀಯರೇ. ನೀವು ಭಯೋತ್ಪಾದನೆ ಖಂಡಿಸ್ಬೇಕಲ್ಲ. ಯಾವ ಒಂದು ನಿಮಿಷ ನೋಡಿ, ಪ್ರವಾಸಿಗರಿಗಾಗಿ ಜೀವ ತೆತ್ತ ಆದಿಲ್ ಅವರ ತಾಯಿ ಕಣ್ಣೀರು ಹಾಕ್ತಾ ಇದ್ಲು, ಅಂಥವ್ರನ್ನ ಗೌರವಿಸಬೇಕಾಗಿದೆ. ನಿನ್ನೆ ಇನ್ನೊಬ್ಬ ಶ್ರೀನಗರ ನಿವಾಸಿ ಹಾಜಿ ಬಶೀರ್ ಅಹಮದ್, ಕಾಶ್ಮೀರದ ಹೆಸರಿನಲ್ಲಿ, ಇಸ್ಲಾಂ ಹೆಸರಿನಲ್ಲಿ ಇದೇ ನಡೆಯಬಾರದಾಗಿತ್ತು. ಮುಗ್ಧ ಜನರನ್ನು ಹತ್ಯೆ ಮಾಡುವುದು ಎಂದರೆ ಇಡೀ ಮಾನವೀಯತೆಯನ್ನು ಹತ್ಯೆ ಮಾಡಿದಂತೆ ಅಂತ ಹೇಳಿ ಇಸ್ಲಾಂ ಧರ್ಮ ಹೇಳುತ್ತೆ ಅಂತ ಹೇಳಿದ್ರೆ, ಮನುಷ್ಯನ ಜೀವನವನ್ನು ಗೌರವಿಸಿ ಎಂದು ಇಸ್ಲಾಂ ಧರ್ಮ ಅಂತ ಹೇಳುತ್ತೆ ಅಂತ ಹೇಳಿ ಶ್ರೀನಗರ ನಿವಾಸಿ ಹಾಜಿ ಬಶೀರ್ ಅಹಮದ್ ಖಾನ್ ಐ ಆಮ್ ಇಂಡಿಯನ್ ಅಂತ ಹೇಳಿದ್ದಾರೆ. ಇಂಥವ್ರನ್ನ ಗೌರವಿಸಬೇಕಾಗಿದೆ. ಸಿದ್ದರಾಮಯ್ಯನವರು ಇಂಥ ಸಂದರ್ಭದಲ್ಲಿ ನಿಮ್ಮ ದ್ವಿಮುಖನಿ ಹೇಳಿಕೆಯನ್ನು ಕೊಡ್ತಿರಲ್ಲ. ಇದ್ರ ಜೊತೆಗೆ ನಿನ್ನೆ ದಿವಸ ಲಂಡನ್ನಲ್ಲಿ ಭಾರತೀಯರು 500 ಧ್ವಜವನ್ನು ಹಿಡಿದು, ಭಾರತ ಮಾತೆಯ ಧ್ವಜವನ್ನು ಹಿಡಿದು ಹೋರಾಟ ಮಾಡಿದರೆ, ಏನು ಹೇಳಿದ್ರೆ ಅಧಿಕಾರಿ, ಲಂಡನ್ನಲ್ಲಿ ಪಾಕಿಸ್ತಾನ ರಾಯಭಾರಿ ಕಚೇರಿ ಇವರಿಗೆ ಪ್ರೊಟೆಸ್ಟ್ ನಡೆದಾಗ ಕತ್ತು ಸೀಳುವೆ, ರಕ್ತ ಹರಿಯುತ್ತದೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಅಯೋಗ್ಯ ಅವನು. ಒಬ್ಬ ರಾಯಭಾರಿ ಅಧಿಕಾರಿ ಈ ರೀತಿ ಉದ್ದಟತನವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಸಿಂಧೂ ನದಿ ನೀರು ಕಟ್ ಮಾಡಿದ್ರೆ ಬಿಲಾಲ್, ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಏನು ಹೇಳ್ತಾನೆ, ಸಿಂಧೂ ನದಿ ನಮ್ಮದೇ ಆಗಿರಲಿದೆ, ಅದರಲ್ಲಿ ಒಂದು ನೀರು ಹರಿಯುತ್ತದೆ, ಇಲ್ಲ ರಕ್ತ ಹರಿಯುತ್ತದೆ. ಇವರೇ ಇವ್ರ ಅಪ್ಪನ ಮಕ್ಕಳು, ಅಯೋಗ್ಯನ ಮಕ್ಕಳು. ನಾಚಿಕೆ ಆಗ್ಬೇಕಲ್ವಾ? ಪಾಕಿಸ್ತಾನದ ಇನ್ನೊಬ್ಬ ಸಚಿವ ಹೇಳ್ತಾರೆ, ವಿದೇಶಾಂಗ ಸಚಿವ, ಕಳೆದ 30 ವರ್ಷಗಳಿಂದ ಭಯೋತ್ಪಾದಕರಿಗೆ ನಾವು ಹಣವನ್ನು ಕೊಟ್ಟಿದ್ದೀವಿ, ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಮೊದಲು ಇಂಥ ಅಯೋಗ್ಯರನ್ನ, ಅವನ ಅಧಿಕಾರಿ ಇರಬಹುದು ಅಥವಾ ಯಾವುದೇ ಸಚಿವ ಇರಬಹುದು, ಕಂಡಲ್ಲಿ ಗುಂಡಿಟ್ಟು ಹೊಡೆದ ಮಾತ್ರ ನಮ್ಮ 26 ಜನರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಕುಟುಂಬಕ್ಕೆ ಒಂದು ಶಾಂತಿ ಸಿಗುತ್ತೆ. ಕುಟುಂಬಕ್ಕೆ ನಾವು ಶ್ರದ್ಧಾಂಜಲಿ ಹೇಳಬೇಕಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ನಡವಳಿಕೆಯಿಂದ ಭಯೋತ್ಪಾದನೆಗಳು ಜಾಸ್ತಿ ಆಗ್ತದವೆ. ವಕಫ್ ವಿಚಾರದಲ್ಲಿ ನಿಮ್ಮ ಜಮೀರ್ ಅಹಮದ್ ನ್ಯಾಯಾಲಯ ಹರಿಬಿಟ್ಟ.
ಇಂಥರಿಂದ ತಾನೇ ಭಯೋತ್ಪಾದನೆಗಳು ಜಾಸ್ತಿ ಆಗ್ತದವೆ. ಬಜೆಟ್ನಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದೇಶ ಪ್ರವಾಸಕ್ಕೆ ಹೋದರೆ 30 ಲಕ್ಷ. ಅಂದರೆ ಹಿಂದೂಗಳಿಗೆ ನಿಮಗೆ ಓಟ್ ಹಾಕಿಲ್ವಾ? ಹಿಂದೂ ವಿರೋಧಿ ಸರ್ಕಾರನ ವಕಫ್ ಆಸ್ತಿ ರಕ್ಷಣೆ ಮಾಡೋಕ್ಕೆ ಹಣವನ್ನು ಬಿಡುಗಡೆ ಮಾಡ್ತೀರಿ, ಅವ್ರಿಗೆ ವಿಶೇಷವಾಗಿ ಸ್ಥಾನಮಾನಗಳು ಕೊಡ್ತೀರಿ. ಕಾಲೇಜುಗಳು, ನಾನು ಹೇಳ್ತಿದ್ವಿ, ಶಿಕ್ಷಣವನ್ನು ಕೊಡ್ರಿ ಸಾಮೂಹಿಕವಾಗಿ ಎಲ್ಲರಿಗೂ ಒಟ್ಟಾಗಿ. ಅದ್ರಾಗ ವಿಶೇಷವಾಗಿ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರು ಓಲೈಸ್ತಕ್ಕಂಥ ಕೆಲಸವನ್ನು ಮಾಡಿದಕ್ಕೆ ಪಾಕಿಸ್ತಾನದಲ್ಲಿ ನಿಮ್ಮನ್ನು ಹಾಡು ಹೊಗಳ್ತಾ ಇದ್ದಾವೆ. ಪಾಕಿಸ್ತಾನ ಮಾಧ್ಯಮಗಳು ನಿಮ್ಮನ್ನು ವೈಭವೀಕರಿಸ್ತಾ ಇದ್ದಾರೆ. ಇವತ್ತು ನಾವು ಒತ್ತಾಯ ಮಾಡ್ತೀವಿ, ನರೇಂದ್ರ ಮೋದಿಯವರಿಗೆ ಬದ್ಧತೆ ಇದೆ, ಇಚ್ಛಾಶಕ್ತಿ ಇದೆ. ಯಾವ ಭಯೋತ್ಪಾದಕರು, ಯಾವ ಉಗ್ರಗಾಮಿಗಳು ನಮ್ಮ 26 ಜನರನ್ನ ನರಮೇಧ ಮಾಡಿರಲ್ಲ, ನರೇಂದ್ರ ಮೋದಿಯವರು ಈಗಾಗಲೇ ಬದ್ಧತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ದೇಶಾಭಿಮಾನವನ್ನು ಮೆರೆತಾರೆ. ಅಂಥವ್ರನ್ನ ಹುಡುಕಿ ಹೊಡಿತಾರೆ. ಯಾರು ಅವರ ಉಗ್ರಗಾಮಿಗಳಿಗೆ ಸಂಬಂಧಿಕರು ಮನೆಗಳು ಇರ್ಬೋದು, ಅಥವಾ ಉಗ್ರಗಾಮಿಗಳು ವಾಸವರ್ತಕ್ಕಂಥ ಅವರ ತಾಣಗಳು ಇರ್ಬೋದು, ನಮ್ಮ ಯೋಧರು ಹುಡುಕಿ ಆ ಮನೆಗಳನ್ನು ಧ್ವಂಸ ಮಾಡಿದರೆ ಇಂಥ ಸಂದರ್ಭ ಯೋಧರನ್ನ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಅವರು 26 ಜನ ತೆಗೆದ್ರೆ ನಮ್ಮವರು ಇಡೀ ಪಾಕಿಸ್ತಾನಕ್ಕೆ ಮನಸ್ಸು ಮಾಡಿ ನುಗ್ಗಿ 24 ಗಂಟೆ ಒಳಗಾಗಿ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಇರಬಾರ್ದು, ಆ ರೀತಿ ಹೊಡೆದಾಕ್ತಾರೆ. ಯಾರು ತಾಯಿಗಂಡ್ರು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ನಮ್ಮ ಹಿಂದೂಗಳ ಹತ್ಯೆಯನ್ನು ಮಾಡಿದರೆ ಮಾನವೀಯ ಮೌಲ್ಯವನ್ನು ಮರೆತು ಇಂಥ ಹಿಂಸಾಚಾರಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ವಾದ್ರಾ ಸೋನಿಯಾ ಗಾಂಧಿ ಅಳಿಯ ರಾಜಕಾರಣಕ್ಕೋಸ್ಕರ, ಸ್ವಂತ ತೆವಲಿಗೋಸ್ಕರ ಅಭದ್ರತೆ ಕಾಡ್ತಾ ಇದೆ ಅಂತ ಹೇಳ್ತಾರೆ. ನಾಚಿಕೆ ಅಲ್ಲವ? ಇಂಥದ್ದು ಸುಮ್ಮನೆ ಬಿಡ್ಬೇಕಾ? ಇಂಥವ್ರಿಗೆ ಮೊದಲು ಗುಂಡಿಟ್ಟು ಹೊಡೆದಾಗ ಅಥವಾ ಕಾಂಗ್ರೆಸ್ಸಿನೊಬ್ಬ ಶಾಸಕ ನ್ಯಾಲಿಗೆ ಹರಿಬಿಟ್ಟಾಗ ಅವರು ಪಕ್ಷ ಖಂಡಿಸಬೇಕಾಯಿತು. ಕಾಂಗ್ರೆಸ್ಸಿನ ಮುಖಂಡರುಗಳು ದ್ವಿಮುಖ ನೀತಿಯನ್ನು ಅನುಸರಿಸ್ತಿದ್ದಾರೆ. ನಿಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡ್ರಿ. ಒಂದು ಪಾಕಿಸ್ತಾನ ಪರನೋ ಒಂದು ಭಾರತ ಮಾತೆಯ ಮಕ್ಕಳ ಪರನೋ ಅಂತೇಳಿ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡಬೇಕಂತೇಳಿ ನಾನು ಕಾಂಗ್ರೆಸ್ಸಿನ ಮುಖಂಡರು ಸಿದ್ದರಾಮಯ್ಯರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ನೋಡಿ, ಪಾಕಿಸ್ತಾನದ ಅಧಿಕಾರಿಗಳಿಗೆ, ಪಾಕಿಸ್ತಾನದ ಮಂತ್ರಿಗಳಿಗೆ ಎಷ್ಟು ಪಾಕಿಸ್ತಾನ ಬಗ್ಗೆ ವ್ಯಾಮೋಹ ಇದೆ. ನನ್ನ ಮಕ್ಕಳಿಗೆ ಔಷಧಿಗೆ ದುಡ್ಡಿಲ್ಲ, ಸಿಂಧು ನಿಧಿ ನೀರು ಕಟ್ ಮಾಡಿ. ನೋಡಿ, ನರೇಂದ್ರ ಮೋದಿಯವರು ಈಗಾಗಲೇ ಅನೇಕ ರಾಜತಾಂತ್ರಿಕ ಕಾರಣಗಳನ್ನು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡ್ರೆ. ವೀಸಾ ರದ್ದು ಮಾಡಬೇಕು, ಯಾರು ದೇಶದಲ್ಲಿ ಅಕ್ರಮವನ್ನು ನೆಲೆಸಿರೋ ಅಂಥವ್ರು ಹೊರಗೆ ಹಾಕಬೇಕು, ನಮ್ಮ ಸಿಂಧು ನಿಧಿ ಒಪ್ಪಂದ ನೀರು ಕೊಡಲ್ಲ, ಇದು ಬದ್ಧತೆ. ಆದರೆ ಸಿದ್ದರಾಮಯ್ಯನವರೇ ಓಟಿಗೋಸ್ಕರ ಏನು ಬೇಕಾದ್ರೂ ಹೇಳಿಕೆಗಳನ್ನು ಕೊಡಬಾರ್ದು. ಕರ್ನಾಟಕದ ಮಾನ ಮರ್ಯಾದೆಯನ್ನು ಪಾಕಿಸ್ತಾನದ ಮಾಧ್ಯಮಗಳು ಹರಾಜಾಗ್ತದವೆ. ನಿಮ್ಮನ್ನು ಆಡಿ ಹೋಗ್ತದೆ ಅಂದರೆ ಕರ್ನಾಟಕದ ಮರ್ಯಾದೆ ಹೋಗುತ್ತೆ. ಸಿದ್ದರಾಮಯ್ಯನವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಇನ್ನೆಷ್ಟು ವರ್ಷ ರಾಜಕಾರಣ ಆಗಿದ್ದೀರಿ? ನಿಮ್ಮ ಕೊನೆಯ ಅವಧಿ ಚುನಾವಣೆ ಅಂತ ಹೇಳಿದಿರಿ. ಕೊನೆಯ ಪಕ್ಷ ಹಿಂದೂಗಳ ಪರವಾಗಿ ನಿಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು. ನಿಮ್ಮ ತಂದೆ ತಾಯಿ ಸಿದ್ದರಾಮಯ್ಯ ಹೆಸರು, ದೇವರ ಹೆಸರು ನಾಮವನ್ನು ಇಟ್ಟಿದ್ರೆ ಅದನ್ನು ಗೌರವಿಸ್ಬೇಕಂದ್ರೆ ನಿಮ್ಮ ಅರಿಬಿಟ್ಟ ನಾಲಿಗೆಯನ್ನು ವಾಪಸ್ ಪಡೆಯಬೇಕು. ಯುದ್ಧ ಅನಿವಾರ್ಯ. ಇವತ್ತು ಯುದ್ಧ ಅನಿವಾರ್ಯ. ನಮ್ಮವ್ರನ್ನ ನರಹತ್ಯೆ ಮಾಡಿದಾಗ ನಾವು ಸುಮ್ಮನಿರ್ಬೇಕಾಗತ್ತಾ? ಯುದ್ಧ ಆಗಲೇಬೇಕು. ಈ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಇರಬಾರ್ದು. ಆ ರೀತಿ ನಮ್ಮ ಹೋರಾಟ ಇರುತ್ತೆ. ಇವತ್ತು ನಾವೆಲ್ಲ ಪಕ್ಷಾತೀತವಾಗಿ ನಮ್ಮ ಅಮಾಯಕರ ನರಹತ್ಯೆ ಆಗಿದೆಯಲ್ಲ, ಅದಕ್ಕೆ ಗೌರವ ಸಲ್ಲಿಸ್ಬೇಕಂದ್ರೆ ನಾವು ಹಿಂದೂಗಳು ಒಂದಾಗಬೇಕು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ತೆಗೆದುಕೊಂಡಂಥ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತೀನಿ. ಇನ್ನೂ ಕೆಲವು ಮಾಧ್ಯಮಕ್ಕೆ ಪ್ರೆಸ್ಸಿಗೆ ಆಗ್ತೀನಿ, ಫಾರ್ವರ್ಡ್ ಮಾಡ್ತೀನಿ. ಒಂದು ಕಡೆಗೆ ಈಗ ಹುರಿ ನದಿ ಇದ್ದ, ಕಾಶ್ಮೀರದ ಹುರಿ ನದಿ ಇದ್ದ ಪಾಕಿಸ್ತಾನದ ಜೀಲಂ ನದಿಗೆ ನೀರು ಬಿಟ್ಟಿದ್ದಾರೆ ಈಗ. ಸೊ ಇದ್ರ ಬಗ್ಗೆ ನೀವು
ನೋಡಿ, ರಾಜತಾಂತ್ರಿಕತೆ ಇರುತ್ತೆ, ಪ್ರಧಾನಮಂತ್ರಿಗಳು, ಭದ್ರತಾ ವ್ಯವಸ್ಥೆ, ಅದನ್ನೆಲ್ಲ ವಿದೇಶಾಂಗ ಸಚಿವರಿದ್ದಾರೆ, ಗೃಹ ಸಚಿವರಾದರೆ ಅದನ್ನೇ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಈಗ ಒಂದು ಕಡೆಗೆ ಈಗ ಏನು ಪಹಲ್ಗಾಮ್ ದಾಳಿ ವಿಚಾರ ಸಂಬಂಧಪಟ್ಟಂಗೆ ಪಹಲ್ಗಾಮ್ ದಾಳಿ ಕಾಂಗ್ರೆಸ್ ಮುಖಂಡರು ಹೇಳ್ತಕ್ಕಂಥದ್ದು ಏನಂತಂದ್ರೆ ಈಗ ರಾಹುಲ್ ಗಾಂಧಿ ಅಲ್ಲಿ ಏನು ಸಂತ್ರಸ್ತರ ಅಲ್ಲಿ ಹೋಗಿ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳ್ತಾರೆ, ಆದ್ರೆ ಪ್ರಧಾನಿ ಮೋದಿ ಹೋಗ್ಬಿಟ್ಟು ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾರೆ. ನೋಡಿ, ಘಟನೆ ನಡೆದಾಗ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾದಲ್ಲಿ ಪ್ರವಾಸದಲ್ಲಿದ್ದರು. ತಕ್ಷಣ ಗೃಹ ಸಚಿವರಿಗೆ ಕರೆ ಮಾಡಿ ಅಲ್ಲಿಯ ಸ್ಥಿತಿಗತಿ ಗಂಭೀರತೆಯನ್ನು ಅಧ್ಯಯನ ಮಾಡಬೇಕಂದ್ರೆ ತಕ್ಷಣ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಭದ್ರತಾ ವ್ಯವಸ್ಥೆ ಯಾವ ರೀತಿ ಇರಬೇಕಂತ ಹೇಳಿ ನಮ್ಮ ಗೃಹ ಸಚಿವರು ಭೇಟಿ ಕೊಟ್ಟರಲ್ಲ. ಒಂದು ಕಡೆ ವೋಟ್ ಬ್ಯಾಂಕ್ ರಾಜಕೀಯ, ಒಂದು ಕಡೆ ನಿಮ್ಮ ಸಹೋದರಿ ಗಂಡ ವಾದ್ರಾ ಏನು ಹೇಳ್ತಾರೆ, ಅಭದ್ರತೆ ಕಾಡ್ತಾ ಇದೆ, 370 ಆರ್ಟಿಕಲ್ ರದ್ದು ಮಾಡಿದಕ್ಕೆ ಇವತ್ತು ಕಾಶ್ಮೀರ ಚುನಾವಣೆ ಶಾಂತಿಯಿಂದ ಆಯ್ತು. ಯಾವ ಜಮ್ಮು ಕಾಶ್ಮೀರದಲ್ಲಿ ಇವ್ರದೇ ಮೈತ್ರಿ ಪಕ್ಷ ಅಧಿಕಾರದಲ್ಲಿರೋದು, ಮೈತ್ರಿ ಪಕ್ಷ ಇವ್ರದೇ ತಾನೇ, ಯಾಕೆ ನಿಮ್ಮ ವೈಫಲ್ಯ ಅಲ್ವಾ, ಕಾಂಗ್ರೆಸ್ಸಿನ ವೈಫಲ್ಯ ಅಲ್ವಾ? ಆ ಸರ್ಕಾರವನ್ನು ವಜಾ ಮಾಡಬೇಕು, ರಾಷ್ಟ್ರಪತಿ ಆಡಳಿತ ತರಬೇಕಿದ್ದರೆ ನಾನು ಅಲ್ಲಿಯೂ ಸಹ ಒತ್ತಾಯವನ್ನು ಮಾಡ್ತೇನೆ. ಇನ್ನು ಮುಂದೆ ನಮ್ಮ ಭಾರತೀಯರನ್ನ ಮುಟ್ಟಿದರೆ ನಾವೆಲ್ಲ ಒಗ್ಗಟ್ಟ ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟ ಅಲ್ಪಸಂಖ್ಯಾತರ ವಿರುದ್ಧ ಅಲ್ಲ, ಯಾರು ಭಯೋತ್ಪಾದಕರಾದರೆ, ಉಗ್ರಗಾಮಿಗಳಿದ್ದಾರೆ, ಅವ್ರ ವಿರುದ್ಧ ನಮ್ಮ ಉಗ್ರವಾದ ಹೋರಾಟ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಉಗ್ರಗಾಮಿಗಳಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.